ಹಾಯ್ ಧ್ರುವಿ, ಒಂದು ಏರ್ ಕೊರಂಟಿ ತಿಂತೀನಿ. ರೀ ಮರಣಿ ಎಂಕೊಲ್ನೆಟ ಒಯ್ದೀನಿ ಮುಲ್ಪ ಸರಿ ಮಲ್ಪಂಡತೆ ಆಯ್ತಾ. ರಡ್ಡು ದಿನ ನೋಡ್ಬಕ್ಕ ನಿನ್ನ ಕಾರು ಉಲಾಯಿ ಬೋತೀನಿ ಮೂಲತ್ತ ಅಂಚಿಡ್ತಾನ. ಪೊಯ್ ಯಾವಾಗಲೂ ರೀಲ್ಸಲ್ಲಿ ನೋಡ್ತಾ ಇದ್ರೆ ವ್ಯೂಸನ್ನು ನೋಡಿ. ಇದು ನಮ್ಮ ಮನೆ ಆ್ಯಂಡ್ ಇಲ್ಲಿ ಕೆಳಗಡೆ ತೋರಿಸಿ ಇವತ್ತು ಕೆಳಗಡೆ ಹೋಗ್ತಾ ಇದ್ದೀವಿ. ಕಮ್ 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 ಕಮಾನ್ ಕಮಾನ್ ಗೋ 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 ಗೋ. ಟ್ರಕ್ಕಿಂಗ್ ಓ ಅವು ತೊಂದರೆ ಅಜ್ಜಿ, ಅಲ್ಪ ಮಾತ್ರ ಮರಣಿ ತಾಡ್ದೀನಿ. ನೋಡಿ ಇಲ್ಲಿ ಇನ್ನು ಇವರ ತಮ್ಮನ ಮನೆ ಆಗುತ್ತೆ ನೋಡಿ. ಪ್ಲೇಸ್ ಇಲ್ಲಿ ರೀಲ್ಸ್ ಇಡು ತೂವನ್ನೆತ್ತಿನ ಪ್ಲೇಸ್ ಉಂದೆ ನಿಕ್ಕಲು. ಪಜೀರ್ ಬರ್ಪುಣತೆ ನಿನ್ನ ಪಜೀರ. ಇಲ್ಲಿ ಒಂದು ಕಲ್ಲಿದೆ, ಕಲ್ಲಿನ ಮೇಲೆ ಬಂದಿದ್ದೇನೆ. ಆ್ಯಂಡ್ ಅಲ್ಲಿ ಒಂದು ಕಲ್ಲಿದೆ ನೋಡಿ, ಅದೊಂದಿದೆ, ಮತ್ತು ಮೇಲೆ ಒಂದಿದೆ. ಇದೆಲ್ಲ ಕಲ್ಲು ಇಟ್ಟದ್ದು, ತೆಗಿಲಿಲ್ಲ ಅಂದರೆ ಬೇಕಾಗುತ್ತಲ್ಲ ಕೂರ್ಲಿಕ್ಕೆಲ್ಲ. ಹೌದು ನಾನೇ ಇಟ್ಟದ್ದು ಅಲ್ವೇನ್ರಿ? ಇಟ್ಟದಂದ್ರೆ ಅದು ತೆಗಿಲಿಲ್ಲ, ಅದಕ್ಕೆ ಹಂಗೆ ರೀ. ಮಳೆ ಇಲ್ಲ, ಗದ್ದೆಯಲ್ಲಿ ನೀರಿಲ್ಲ, ಸೊ ಪಂಪ್ ಆನ್ ಮಾಡಿದ್ದೀವಿ ನೋಡಿ. ಅಲ್ಲಿ ತೋಡಿಡ್ದೆಕ್ಕ ಗೈ. ಇದು ನೋಡಿ ಯೆಲ್ಲೋ ಕಲರ್ ಹೂ. ಇದು ಎಂತ ಇದು, ಕೆಲವರು ಇದಕ್ಕೆ ಯೆಲ್ಲೋ ಕಲರ್ ಹೂಗೆ ರಾಕ್ಷಸ ಹೂ ಅಂತ ಹೇಳ್ತಾರೆ. ರೀ ಅದು ಯೆಲ್ಲೋ ಕಲರ್ ಪೂ ಉಂಡತೆ ಐಕ್ ಕೆಲವೇರು ಪಂಪೆ ರಾಕ್ಷಸ ಪೂಗೆ ಅವು. ಅಂದ ಅವು ಬಂಡ ಐಕ ಏನೆಲ್ಲ ಪಾಡೋಣ ಅಂದೆಲ್ಲ ಜಡ್ಡ ಸೊರ್ಕೊಂಡು. ಅಕೇಶಿಯ ಮರ ಆತೆ ಬಟ್ ಒಂದು ಬತ್ತಂಡ ಅಂತ ಪಂಡ್ರೇನೆ ಅಜ್ಜಿ. ಮರ ಅಂಡಲ ಓಕೆ ಓಯ್, ಅಕೇಶಿಯ ಮರ ಪುರ ಅಂಡಲ ಓಕೆ ಒಂದೊಂಜತ್ತಪ್ಪ. ನೋಡಿ ಇವಾಗುಂಟು ಗಮ್ಮತ್ತುಂಟು ಇಲ್ಲಿ ನೋಡಿ. ಅವನು ಬಿಂದಾಸ್ ನಂತರ ನಿಲ್ಲಿ, ನಾನು ಆ ಕಡೆ ಹೋಗ್ಬಿಟ್ಟು ವಿಡಿಯೋ ಮಾಡ್ತೀನಿ. ಇಲ್ಲಿ ನೋಡಿ ವಿಡಿಯೋ ಮಾಡ್ತಿದ್ದೀನಿ. ಇದು ತಿದ್ದಿನ ಇಲ್ಲ. ಫೋಡ್ ಕ್ಯಾಪಿನ ನೋಡಿ.
ಇಲ್ಲಿಂದ ತೋರಿಸ್ತೀನಿ ಮನೆ. ಅಲ್ಲಿದೆ ನಮ್ಮ ಮನೆ. ಇಲ್ಲಪ್ಪ, ರೀಸನ್ ಇಟ್ಟೇ ಬಂದಿದ್ದು. ಇಲ್ಲಿ ಬಾವಿಯಾಗಿದೆ. ನೀರು ಎಷ್ಟಿದೆ ನೋಡೋಣ. ಮೊಬೈಲು ಸ್ವಲ್ಪ ಜಾಗೃತಿ. ಓ, ನೀರು ನೋಡಿ, ನೀರು ಚೆನ್ನಾಗಿದೆ ಮಾತ್ರ. ಇವಾಗ ಕ್ಲೀನ್ ಆಗಿದೆ. ಹೋಗೋಣ ಆ ಕಡೆ. ಪಿಜಿನ್ ಪೋಯ್ ಲೆಕ್ಕ ಹಾಪುಂಡು. ಒಂಜತ ಪಿರ ಒಂಜಿ ಸಂಡೆಯ ಮಜಾ. ಯಬ ಏ ಅಲ್ಪನೆ ಒಂಜ ಕಲ್ಲು ದಿವಂ ಪೋಲೆ ಇಲ್ಲ ಹಾಪುಂಡು. ಮೆಲ್ಲ ಪೋಪರತಾ ಪೋಯ್ ತಿರ್ತು ಕಂಡು ಪೋಯಿ ಬನ್ನಿ. ಕಂಡು ಪೋಯ್ ನಾನ ಟ್ಯಾಂಡ್ ಪೋಯ್. ಮೊಕಲ್ ಬರ್ಪಿ ಲೆಕ್ಕ ಇಜ್ಜೀರ. ಆ್ಯಂಡ್ ಇದು ಗದ್ದೆಗೆ ಹೋಗ್ಲಿಕ್ಕೆ ದಾರಿ. ಇಲ್ಲಿ ಕೂಡ ಆಗುತ್ತೆ, ರೋಡಿಂದ ಸ್ಟ್ರೈಟ್ ಇಲ್ಲಿ ಬಂದರೆ ಆಗುತ್ತೆ. ನಾವು ಈ ಕಡೆಯಿಂದ ಬಂದ್ವಿ. ಬ್ಲಾಗ್ ಮಾಡ್ತಿದ್ದೀನಿ ತುಂಬ ಸಮಯದ ನಂತರ. ಇಲ್ಲಿ ಗೇಟ್, ಇದು ನಮ್ಮದು ಗೇಟ್. ಗದ್ದೆಗೆ ಒಂದು ನಿಮಿಷ, ನಾವು ಆ ಕಡೆ ಹೋಗ್ತೇನೆ. ಎಲ್ಲಿಂದ ಹಾರ್ತದೆ? ಇಲ್ಲ ನೀವು ತುಳುಬೇಡ, ಕನ್ನಡ ಮಾತಾಡಿ, ಚೆನ್ನಾಗಿರುತ್ತೆ. ಹಾಗೆ ದನಗಳು ಹಾರ್ತದೆ, ಅದಕ್ಕೋಸ್ಕರ ಈ ರೀತಿ ಮಾಡಿದ್ದಾರೆ. ದನಗಳು ಹಾರ್ತದಂತೆ, ಗೊತ್ತಾಯ್ತಲ್ವಾ? ಇವಾಗ ಇನ್ನೊಂದು ಗುಜ್ಜೆ ಬೂರುಂಡು. ಫೈನಲಿ ರೀಚ್ ಆದ್ವಿ ನಮ್ಮ ಗದ್ದೆಗೆ. ಯಾ ನೈಸ್. ವಿಡಿಯೋ ಮಾಡ್ಲಾ? ನೋಡಿ ಗದ್ದೆ. ನೀರಿಲ್ಲ ಮಾರ್ರೆ, ನೀರಿಲ್ಲ. ಏನು ಅವಸ್ಥೆನೋ ಗೊತ್ತಿಲ್ಲ. ಈ 2 ಗದ್ದೆಗೆ ಸ್ವಲ್ಪ ನೀರು ಫುಲ್ಲಾಗಿದೆ. ನೀರು ಬಿಟ್ಟಿದ್ದೀವಲ್ವಾ, ಹಾಗೆ. ಆ ಲಾಸ್ಟ್ ಗದ್ದೆಗೆ ನೀರು ಸ್ವಲ್ಪ ಕಮ್ಮಿಯಾಗಿದೆ. ಯಪ್ಪ ದೇವ, ನಿಮ್ಮ ಕಡೆ ಮಳೆ ಇದೆಯಾ? ಏನು ಕತೆ? ಗದ್ದೆ ಕೆಲಸ ಎಲ್ಲ ಹೇಗಾಗ್ತಿದೆ ನನಗೆ ಕಮೆಂಟ್ ಮಾಡಿ. ನೋಡಿ, ಇಲ್ಲಿ ಗದ್ದೆ ಹತ್ತಿರ ಒಂದು ಪಿಕಾಕ್ ಇದೆ ನೋಡಿ. ಓರ್ತಲ್ಲಿ ನೋಡಿ ಪಿಕಾಕ್. ಮನೆಯ ಅಂಗಳದಲ್ಲೇ ಇರುತ್ತೆ ಪಿಕಾಕ್ ಎಲ್ಲ. ಆ್ಯಂಡ್ ಇಲ್ಲಿ ಒಂದು ಬಾವಿ ಇದೆ, ನಮ್ಮದೇ ಇದು. ಆ್ಯಂಡ್ ನಮ್ಮ ಮನೆ ಹತ್ತಿರ ಇರೋದು ಬೋರ್ವೆಲ್. ನಂತರ ಏನಿಲ್ಲ ನೋಡಿ, ಎದ್ದಾರೆಲ್ಲ ಹೆಂಗಿದೆ ಅಂತ ನೋಡಿ. ಇವರು ಅಲ್ಲಿದ್ದಾರೆ. ಇವಾಗ ನೋಡಿ ಮನೆ ನಮ್ಮದು ನೋಡಿ, ಹೈಟ್ ಪ್ಲೇಸ್. ಯಾವಾಗಲೂ ಅಲ್ಲಿ ಕೂತ್ಕೊಂಡು ನಾನು ವಿಡಿಯೋ ಮಾಡಿ ಹಾಕ್ತಿದ್ದೆ, ಈ ಕಡೆ ಗದ್ದೆ ತೋರಿಸ್ತಿದ್ದೆ. ಇವಾಗ ಗದ್ದೆಯಿಂದ ಡೈರೆಕ್ಟಾಗಿ ನಮ್ಮ ಮನೆ ತೋರಿಸ್ತಿದ್ದೀನಿ. ಕಾಲಲ್ಲಿ ಕೆಸರು ಮಾಡ್ಕೊಂಡಿದ್ದಾನೆ, ಅದಕ್ಕೆ ಇವರು ತೊಳಿತಿದ್ದಾರೆ. ಆ್ಯಂಡ್ ನಿಮಗೆ ಇಲ್ಲಿ ತೋಡಿದೆ, ತೋಡು. ನಮ್ಮದಿಲ್ಲಿ 3 ಗದ್ದೆ ಬರುತ್ತೆ. ಅಲ್ಲಿ ಒಂದು, ಲಾಸ್ಟಲ್ಲಿ ಇದೊಂದು 3 ಗದ್ದೆ ಇದೆ. ಆ್ಯಂಡ್ ಇದು ಬಾವಿ. ನೀರು ನೋಡಿ ಎಷ್ಟಿದೆ, ತುಂಬ ಇದೆ ಅಲ್ವಾ ನೀರು. ಆ್ಯಂಡ್ ಆನಂತರ ನಿಮಗೆ ತೋಡು ತೋರಿಸ್ತೀನಿ. ತೋಡು ನಿನಾದಿಗೆ ಜ್ವರ, ಸಣ್ಣ ಮಗನಿಗೆ ನಂದು. ಹಾಗೆ ಸ್ಯಾಟರ್ಡೆ ಸ್ಕೂಲಿಗೆ ಹೋಗಿರಲಿಲ್ಲ, ಕಳಿಸಿರಲಿಲ್ಲ. ಇಲ್ಲಾಂದರೆ ಇವಾಗ ಈ ನೀರಲ್ಲಿ, ತೋಡಲ್ಲಿ ಆಟ ಆಡೋದಂತೂ ಗ್ಯಾರಂಟಿ ಇರ್ತಿತ್ತು. ಆಟ ಆಡಲಿಕ್ಕೆ ಬಿಡ್ತೀವಿ ನಾವು, ಅಂದರೆ ಇವರು ಇರ್ತಾರೆ, ಇಲ್ಲಾಂದರೆ ನಾನು ಇರ್ತೀನಿ. ಮಕ್ಕಳನ್ನು ಅವರಷ್ಟಕ್ಕೆ ಬಿಟ್ಬಿಡೋದು ಸ್ವಲ್ಪ ರಿಸ್ಕ್ ಅಲ್ವಾ ಈಗಿನ ಟೈಮಲ್ಲಿ. ಹಾಗಾಗಿ ನಾವು ಇದ್ದರೆ ಮಾತ್ರ ಬಿಡೋದು. ಹಾಗೆ ನಾವು ಬಂದರೆ ಅವರು ಕೂಡ ಬರ್ತಾರೆ, ಅವರನ್ನೇ ಬಿಡೋಲ್ಲ. ಹಾಗೆ ನೀರು ಸ್ವಲ್ಪ ಇರಲಿ, ಜಾಸ್ತಿನೇ ಇರಲಿ,
ಮಕ್ಕಳನ್ನಂತೂ ಡೇಂಜರ್ ಝೋನಿಗೆ ಕಳಿಸೋದು ಸ್ವಲ್ಪ ರಿಸ್ಕ್ ಕೆಲಸನೇ. ಹಾಗಾಗಿ ಮಳೆಗಾಲದಲ್ಲಿ ಆಗಿರ್ಬೋದು, ಯಾವುದೇ ಟೈಮಲ್ಲಿ ಆಗಿರ್ಬೋದು, ಮಕ್ಕಳನ್ನು ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ನಮ್ಮದು ಕರ್ತವ್ಯ ಕೂಡ ಅದು.